ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಅವಳು ಕ್ಷೇತ್ರ ದರ್ಶನಕ್ಕೆ ಹೋಗ್ದಾಗ ತಡಿತೀನಿ, ಆದ್ರೆ ನಾನ್ ಬರೋ ಅಷ್ಟರಲ್ಲಿ ಗುರುಗಳು ಮದ್ವೆಗೆ ತಯಾರಾಗಿರ್ಬೇಕು. ಇದಕ್ಕೇನಾದ್ರೂ ತಪ್ಪಿದ್ರೆ ಈ ಸೂರ್ಯ ಅಂಶವಿನ ಇನ್ನೊಂದು ಮುಖ ನೀವು ನೋಡ್ಬೇಕಾಗತ್ತೆ. ಅಣ್ಣ, ಸ್ವರ್ಣಪುರಿ ಹೋಗೋ ದಾರಿ ಹೇಗೆ? ಸ್ವರ್ಣಪುರಿಗ ಹೀಗೆ ಹೋಗಿ. ಆ ಶ್ರೀಮತಿ ಹತ್ರ ಏನೋ ವಿಶೇಷವಾದ ಶಕ್ತಿ ಇದೆ ಕಣೆ. ಆದರೂ ಈ ಕ್ಷೇತ್ರ ದರ್ಶನಕ್ಕೆ ಹೋಗೋದು ನನಗೆ ಸುತರಾಮ್ ಇಷ್ಟ ಇಲ್ಲ ಕಣೆ. ಈ ಚಿಕ್ಕ ವಯಸ್ಸಿನಲ್ಲಿ ಕಾಶಿ ಯಾತ್ರೆಗೆ ಹೋಗೋ ಹಾಗೆ ಆ ಕ್ಷೇತ್ರ ಈ ಕ್ಷೇತ್ರ ಯಾಕೆ ಸುತ್ತಬೇಕು ಹೇಳೋ? ನೆಟ್ಟಗೆ ಸಂಸಾರ ಮಾಡ್ಕೊಂಡಿರ್ಬಾರ್ದಾ? ಕೆಲವೊಂದು ಪೂರ್ವ ನಿಯೋಜಿತ ಕರ್ಮಗಳಿರುತ್ತೆ ಅಕ್ಕ, ಅದನ್ನು ಪೂರೈಸಲೇಬೇಕು. ಏನು ಕರ್ಮನ? ನಿನಗೆ ಕೆಲವು ಸಲ ಏನೂ ಅರ್ಥ ಆಗಲ್ಲ. ಮಗಳು ಮಗಳು ಅನ್ನೋ ಮಮಕಾರದಲ್ಲಿ ನಿನಗೇನು ಕಾಣಿಸೋದೇ ಇಲ್ಲ. ಅಂದರೆ ಏನೇ ನೀ ಹೇಳ್ತಾ ಇರೋದು? ಕ್ಷೇತ್ರ ದರ್ಶನಕ್ಕೆ ಹೋಗಿದ್ದು ಸರಿ ಅಂತನಾ? ಹೌದು, ಅವ್ರು ಹೋಗಿದ್ದು ಸರಿನೇ. ಕೆಲವೊಂದು ನಮ್ಮನ್ನು ಮೀರಿದ ಸತ್ಯಗಳಿರುತ್ತೆ ಅಕ್ಕ, ಅದನ್ನು ಪ್ರಶ್ನೆ ಮಾಡೋದಕ್ಕೆ ಹೋಗಬಾರ್ದು. ಒಪ್ಕೊಂಡು ಸುಮ್ಮನಾಗ್ಬಿಡೋದನ್ನ ಅಭ್ಯಾಸ ಮಾಡ್ಕೋಬೇಕು. ಏನು ಏನಂದೆ ನೀನು? ಸತ್ಯನಾ? ಏನು ಸತ್ಯ? ಯಾವ ಸತ್ಯ? ಅದೆಲ್ಲ ನಂಗೆ ಗೊತ್ತಿಲ್ಲ ಅಕ್ಕ, ನನ್ನನ್ನು ಕೇಳಬೇಡ. ಜಾಜಿ ಬಂಗಾರಿ ಕ್ಷೇತ್ರ ದರ್ಶನಕ್ಕೆ ಹೋಗಿರೋದು ಸರಿಯಾಗೇ ಇದೆ, ಅಷ್ಟರ್ಥ ಮಾಡ್ಕೊ ಸಾಕು. ಅದೇನೋ ಸತ್ಯ ಅಂತ ಹೇಳಿದ್ಯಲ್ಲೇ, ಅದೇನು ಅಂತ ಹೇಳು, ಮಾತು ಮರೆಸ್ಬೇಡ. ಎಲ್ಲದಕ್ಕೂ ಹಠ ಮಾಡಬೇಡ ಅಕ್ಕ ನೀನು. ಅದೇನು ಸತ್ಯ ಅಂತ ಹೇಳು, ನನ್ನ ಹತ್ರ ಮುಚ್ಚಿಡೋ ಅಂಥದ್ದೇನಿದೆ? ದಯವಿಟ್ಟು ಈ ವಿಷಯನ ಇಲ್ಲಿಗೆ ಬಿಟ್ಬಿಡು. ಸುಮ್ಮನೆ ತಲೆಯಲ್ಲಿ ಹುಳ ಬಿಟ್ಕೊಂಡು ಇರೋ ನೆಮ್ಮದಿನೂ ಕೆಡಿಸ್ಕೋಬೇಡ, ಅರ್ಥ ಆಯ್ತಾ? ಅಂದರೆ ಸತ್ಯ ಬೇರೆ ಏನೋ ಇದೆ. ಕ್ಷೇತ್ರ ದರ್ಶನಕ್ಕೆ ಹೋಗಿದ್ದ ಕಾರಣನೇ ಬೇರೆ ಏನೋ. ಎಲ್ಲರೂ ಸೇರಿಕೊಂಡು ನನ್ನ ಹತ್ರ ಏನೋ ಮುಚ್ಚಿಡ್ತಾ ಇದ್ದಾರೆ. ನೋಡೆ, ಅಲ್ಲಿ ಬಾಗಿಲು ಮುಚ್ಚಿದೆ. ಮೇಷ್ಟ್ರಮ್ಮ ಹೇಳಿದ ದೇವಸ್ಥಾನ ಇದೆ, ಸುವರ್ಣಪುರಿ ಕ್ಷೇತ್ರ. ಹೂ ಕಣೋ, ಅನುಮಾನನೇ ಇಲ್ಲ, ಅವ್ರು ಹೇಳಿದ ದೇವಸ್ಥಾನ ಇದೆ. ಯಾರ ಹತ್ರ ಬಾಗಿಲು ತೆಗೀರಿ ಅಂತ ಕೇಳೋದು? 10 ವರ್ಷದಿಂದ ಬಾಗ್ಲು ಹಾಕಿದ್ದಾರೆ, ನಾವು ತೆಗೀರಿ ಅಂದಿದ ತಕ್ಷಣ ತೆಗ್ಬಿಡ್ತಾರಾ? ಮೊದಲು ಇಲ್ಲಿ ಏನಾಗಿದೆ, ಏನ್ ವಿಷಯ ಅಂತ ತಿಳ್ಕೊಬೇಕು. ಬಾ, ಯಾರನ್ನಾದ್ರೂ ಕೇಳೋಣ, ನಡಿ. ಏನಮ್ಮ, ದೇವಸ್ಥಾನದ ಬಾಗ್ಲು ಹಾಕಿದ್ಯಲ್ಲ, ಮತ್ತೆ ದರ್ಶನ ಹೇಗೆ? ನೀವಿಬ್ರು ಊರಿಗೆ ಹೊಸಬ್ರಾ? ಇಲ್ಲಿ ಬಾಗ್ಲು ತೆಗೆಯಲ್ಲ, ದರ್ಶನ ಮಾಡೋಕ್ಕೂ ಆಗಲ್ಲ. ಮತ್ತೆ ಅಮ್ಮನವ್ರ ಸೇವೆ ಮಾಡೋದು ಹೇಗೆ? ಒಲೆ ಮೇಲೆ ಸ್ವಯಂ ಪಾಕ ಮಾಡಿ ಅಮ್ಮನವ್ರಿಗೆ ಅರ್ಪಣೆ ಮಾಡಬೇಕು. ಇಷ್ಟೇ ಸೇವೆ ಮಾಡೋಕ್ಕಾಗೋದಿಲ್ಲಿ. ದರ್ಶನ ಎಲ್ಲ ಸಿಗೋಲ್ಲ, ಬಾಗಿಲು ತೆಗೆಯೋದೇ ಇಲ್ಲ. ದರ್ಶನಕ್ಕೆ ಅಂತಾನೆ ಅಷ್ಟು ದೂರ ಚಕ್ರಾಪುರಿಯಿಂದ ಬಂದಿದ್ದೀವಿ, ದರ್ಶನ ಸಿಗಲ್ಲ ಅಂದ್ರೆ ಹೇಗೆ? ಏನು ಮಾಡೋಕ್ಕಾಗಲ್ಲ. ಬಂಗಾರಿ, ಇಷ್ಟಕ್ಕೆಲ್ಲ ನೀನು ಯಾಕೆ ಬೇಜಾರು ಮಾಡ್ಕೋತೀಯಾ? ಬೇರೆ ಯಾರ ಹತ್ರ ಬಾಗಿಲು ತೆಗೀರಿ ಅಂತ ಕೇಳೋಣ. ಇಲ್ಲ ಕಣೋ, ನನಗೆ ಯಾಕೋ ನಾವು ಬಂದಿದ್ದ ಕೆಲಸ ಆಗಲ್ಲ ಅನ್ನಿಸ್ತಿದೆ. ಅವ್ರು ಹೇಗಂದ್ರು ನೋಡ್ದಿಯಲ್ಲ, ಬಾಗಿಲು ತೆಗಿಯಲ್ಲ ಅನ್ಸುತ್ತೆ. ಈಗೇನು ಬಾಗಿಲು ತೆಗಿಬೇಕು, ದರ್ಶನ ಆಗಬೇಕು ಅಷ್ಟೇ ತಾನೇ? ಬಂದೇ ಇರು. ಇದೇನೋ
ಬಂಗಾರಿ ಕಲ್ಲು ಇದನ್ನ ಯಾಕೋ ತಂದಿದ್ಯಾ? ಬಿಸಾಕೋ. ದೇವಸ್ಥಾನದ ಬೀಗ ಹೊಡೆದಾದ್ರು ಸರಿ, ನಿಂಗೆ ಅಮ್ಮನವ್ರ ದರ್ಶನ ಮಾಡಿಸ್ತೀನಿ. ದೇವಸ್ಥಾನ ಕಣೋ, ಹೀಗೆಲ್ಲ ಮಾಡ್ಬಾರ್ದು. ಬಿಸಾಕು ಅದನ್ನ ಮೊದಲು. ಬಿಸಾಕು. ಅದು ಸಾಹೇಬ್ರೆ, ನಾವು ಅಮ್ಮನವ್ರ ದರ್ಶನಕ್ಕೆ ಅಂತ ಬಂದಿದ್ದೀವಿ. ದರ್ಶನಕ್ಕೆ ಬಂದವ್ರ ಕೈಲಿ ಕಲ್ಯಾಕೆ ಬೀಗ ಹೊಡೆದು ಒಳಗೋಗೋಣ ಅಂತನಾ? ಅದು ಸಾಹೇಬ್ರೆ, ಅದು ಏನದು? ಅವನೇ ನಿನ್ ಗಂಡನಾ? ಹೌದು ಸಾಹೇಬ್ರೆ. ಯಾವ ಊರು ನಿಮ್ದು? ಚಕ್ರಾಪುರಿ ಸಾಹೇಬ್ರೆ. ತುಂಬಾ ದೂರದಿಂದ ಬಂದಿದ್ದೀರಾ, ಆದ್ರೆ ಇಲ್ಲಿ ದರ್ಶನ ಸಿಗಲ್ಲ ಅಂತ ಯಾರು ಹೇಳಿಲ್ಲ ನಿಮ್ಗೆ? ಹೇಳಿದ್ರು ಸಾಹೇಬ್ರೆ, ಆದ್ರೂ ಅಮ್ಮನವ್ರ ದರ್ಶನ ಮಾಡ್ಕೊಂಡೇ ಹೋಗೋದು ನಾವು. ಅದು ಸಾಧ್ಯ ಇಲ್ಲ. ನ್ಯಾಯಾಲಯದಿಂದ ಇಲ್ಲಿ ತಡೆಯಾಜ್ಞೆ ಇದೆ. ಈ ದೇವಸ್ಥಾನದ ಬಾಗ್ಲು ತೆಗಿಯಾಗೇ ಇಲ್ಲ. ಹೇಗ್ ದರ್ಶನ ಮಾಡ್ತೀರಾ? ದಯವಿಟ್ಟು ಹಾಗನ್ಬೇಡಿ ಸಾಹೇಬ್ರೆ. ಊರ್ಗ್ ಹೊಸಬ್ರು ಅಂತ ಸುಮ್ಮನೆ ಬಿಟ್ಟಿದ್ದೀನಿ. ಯಾವ ದರ್ಶನನಿಲ್ಲ, ಏನಿಲ್ಲ, ನಡೀರಿ. ದಯವಿಟ್ಟು ಹೀಗೆ ಹೇಳಬೇಡಿ. ಅಮ್ಮನವ್ರ ಸೇವೆಗೆ ಅಂತಾನೆ ಬಂದಿದ್ದೀವಿ, ನಿರಾಸೆ ಮಾಡಬೇಡಿ. ನಿರಾಸೆ ಮಾಡಬೇಡಿದ್ರೆ ಯಾಕಮ್ಮ? ಊರಿಗೊಂದು ನ್ಯಾಯ, ನಿಮ್ಗೊಂದು ನ್ಯಾಯನಾ? ಅಮ್ಮನವ್ರ ಸೇವೆ ಮಾಡಲೇಬೇಕು ಅಂದರೆ ಎಲ್ಲರೂ ಮಾಡೋಗೆ ಸ್ವಯಂ ಪಾಕ ಮಾಡಿ ನೈವೇದ್ಯಕ್ಕೆ ಇಟ್ಟೋಗಿ. ಇಷ್ಟೇ ಸೇವೆ ಕೊಡೋಕ್ಕಾಗೋದಿಲ್ಲ. ಲಲಿತಾ, ಏನ್ ಇಲ್ಲಿಗೆ ಬಂದ್ಬಿಟ್ಟಿದ್ಯಾ? ನಿಮ್ಮ ಹತ್ರ ಮಾತಾಡ್ಬೇಕಾಯ್ತು. ಮಾತಾಡಕ್ ಮನೇಲಿ ಸಿಗಲ್ವಾ? ಈಗಲೇ ಏನೋ ಕೇಳಬೇಕಾಯ್ತು, ಅದಕ್ಕೆ ಬಂದೆ. ನಿನ್ ಜೊತೆ ಮಾತಾಡ್ತಾ ಕೂತ್ರೆ ಇಲ್ಲಿ ಕೆಲಸ ಸಾಗುತ್ತಾ? ನನ್ನ ಮೇಲೆ ಯಾಕೆ ಉರಿದ್ ಬೀಳ್ತೀರಾ? ಸರಿ, ಅದೇನ್ ಹೇಳ್ಬೇಕು ಹೇಳು. ಸುನೀತಾ ನಂಗೊಂದು ವಿಷಯ ಹೇಳಿದ್ಲು. ಏನ್ ವಿಷಯ ಹೇಳಿದ್ಲು? ನೀವು ಸುನೀತಾ ಇಬ್ರು ಸೇರ್ಕೊಂಡು ನನ್ನಿಂದ ಏನೋ ಮುಚ್ಚಿಡ್ತಾ ಇದ್ದೀರಾ ಅಂತ ಗೊತ್ತಾಯ್ತು. ಜಾಜಿ ಅಲ್ಪಾಯುಷಿ ಅನ್ನೋ ವಿಚಾರ ಏನಾದ್ರೂ ಸುನೀತಾ ಬಾಯಿ ಬಿಟ್ಬಿಟ್ಲಾ? ರೀ, ಏನ್ರಿ ಯೋಚನೆ ಮಾಡ್ತಾ ಇದ್ದೀರಾ? ನಿಮ್ಮ ಹತ್ರನೇ ಮಾತಾಡ್ತಾ ಇರೋದು. ಅಲ್ಲ ಲಲಿತಾ, ನಿನ್ನ ಹತ್ರ ಮುಚ್ಚಿಡುವಂಥದ್ದೇನಿದೆ? ನೋಡಿದ್ರಾ ಏನೋ ವಿಷಯ ಇದೆ ಅಂದಿದ ತಕ್ಷಣ ನಿಮ್ ಧ್ವನಿ ಹೇಗ್ ನಡುಗ್ತಾ ಇದೆ. ಅದೇನು ಅಂತ ಹೇಳ್ರಿ. ನೀವು ಸುನೀತಾ ನನ್ನಿಂದ ಏನ್ ಮುಚ್ಚಿಡ್ತಾ ಇದ್ದೀರಾ? ಚೋ ಲಲಿತಾ, ಅವಳು ಏನಂದ್ಲು ಅಂತ ನೀನು ನಾವೇನೋ ಮುಚ್ಚಿಟ್ಟಿದೀವಿ ಅನ್ಕೊಂಡಿದ್ಯಾ? ಏನಾಯ್ತು ಅಂತ ಸರಿಯಾಗಿ ಹೇಳು. ನೋಡಿ, ನಾನು ಸುನೀತಾ ಜಾಜಿ ಬಂಗಾರಿ ಕ್ಷೇತ್ರ ದರ್ಶನಕ್ಕೆ ಹೋಗೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಮಾತಾಡ್ತಾ ಅವರಿಬ್ರು ಹೋಗೋದು ನನಗೆ ಯಾಕೆ ಇಷ್ಟ ಇಲ್ಲ ಅಂತ ಹೇಳ್ದೆ. ಅಷ್ಟಕ್ಕೆ ಅವಳು ಎಲ್ಲ ಸತ್ಯಗಳು ನಿನಗೆ ಗೊತ್ತಿರೋದಿಲ್ಲ, ಗೊತ್ತಿಲ್ಲದೆ ಏನೇನೋ ಮಾತಾಡ್ಬೇಡ ಅಂತ ನನಗೆ ಅಂದ್ಬಿಟ್ಲು. ನನಗೆ ಗೊತ್ತಿಲ್ಲದೆ ಇರೋ ಸತ್ಯ ಯಾವುದು ಅಂತ ಕೇಳಿದೆ. ಅದಕ್ಕೆ ಅವಳು ಉತ್ತರ ಕೊಡಲಿಲ್ಲ, ಮಾತು ಮರೆಸ್ಬಿಟ್ಲು. ಅದಕ್ಕೆ ನಿಮ್ಮ ಹತ್ರ ಬಂದಿದ್ದೀನಿ. ನಿಮ್ಮಿಬ್ಬರಿಗೆ ಗೊತ್ತಿರೋ ಸತ್ಯ ಅದೇನು ಅಂತ ನನಗೆ ಗೊತ್ತಾಗಬೇಕು. ನೋಡಿ, ಮೊದಲೇ ಹೇಳ್ತಾ ಇದ್ದೀನಿ, ನೀವು ಅವಳ ಥರ ಹಾರಿಕೆ ಉತ್ತರ ಕೊಟ್ಟರೆ ನಾನು ಸುಮ್ಮನೆ ಇರೋದಿಲ್ಲ. ಅದೇನು ಸತ್ಯ ಅಂತ ನನಗೆ ಗೊತ್ತಾಗಲೇಬೇಕು. ಸುನೀತಾ ಬಾಯಿ ತಪ್ಪಿ ಬೇರೇನೂ ಹೇಳಿಲ್ವಲ್ಲ? ರೀ, ಮಾತಾಡ್ರಿ, ನನಗೆ ಉತ್ತರ ಕೊಡಿ. ಏನ್ ಸತ್ಯ ಇರುತ್ತೆ ನಿನಗೆ ಗೊತ್ತಿಲ್ಲದೆ ಇರೋಂಥದ್ದು? ಅವಳೇನೋ ತಮಾಷೆಗೆ ಹೇಳಿರ್ಬೇಕಷ್ಟೇ. ನೀನಿಂತ ಸಣ್ಣ ವಿಷಯ ಎಲ್ಲ ಗಂಭೀರವಾಗಿ ತಗೊಂಡ್ರೆ ಹೇಗೆ? ಮಾತು ಮರೆಸ್ಬಿಡಿ. ನೀವಿಬ್ರು ಸೇರ್ಕೊಂಡು ನನ್ನಿಂದ ಏನೋ ಮುಚ್ಚಿಡ್ತಾ ಇದ್ದೀರಾ. ಅದೇನು ಅಂತ ನನಗೆ ಗೊತ್ತಾಗ್ಲೇಬೇಕು. ಏನೂ ಇಲ್ಲ ಲಲಿತಾ, ಅಂಥದ್ದೇನಾದ್ರೂ ಇದ್ದಿದ್ರೆ ನಿನ್ನ ಹತ್ರ ಹೇಳ್ತಿರ್ಲಿಲ್ವಾ? ಈಗ ನಿನ್ ಮನೆಗೆ ಹೋಗು. ಇಲ್ಲದ ವಿಷಯನ ತಲೆಯಲ್ಲಿ ಇಟ್ಕೊಂಡು ಯೋಚನೆ ಮಾಡಬೇಡ. ಹೋಗು ಅನ್ನಲ್ಲ. ಇನ್ನೂ ನಿನ್ಗೆ ಅನುಮಾನ ಇದ್ರೆ ನಾನು ಮನೆಗೆ ಬರ್ತೀನಲ್ಲ, ಆ ಕೂತು ಮಾತಾಡೋಣ, ಸರಿನಾ? ಹೊರಡು. ಪ್ರಸಾದಕ್ಕೆ ಹೊತ್ತಾಯ್ತು, ಇನ್ನೂ ಏನೂ ಆಗಿಲ್ಲ, ಹೋಗು.
ಅಲ್ವೇ ಜಾಜಿ, ದೇವಸ್ಥಾನದ ಬಾಗಿಲು ಮುಚ್ಚುವಂಥದ್ದು ಏನೇ ಆಗಿರಬಹುದು. ಆ ಪೊಲೀಸ್ ಅಪ್ಪ ಬಂದು ನ್ಯಾಯಾಲಯದಿಂದ ತಡೆಯಾಜ್ಞೆ ಇದೆ, ಬಾಗಿಲು ತೆಗಿಯೋ ಹಂಗಿಲ್ಲ ಅಂತ ಅಂದ್ರಲ್ಲ. ಅದೇ ಗೊತ್ತಾಗ್ತಿಲ್ಲ ಕಣೋ. ಇಲ್ಲೇನೋ ದೊಡ್ಡ ಅನಾಹುತನೇ ನಡೆದಿದೆ ಕಣೆ ಜಾಜಿ. ನಾವು ಅಂದ್ಕೊಂಡ್ರೆ ಸುಲಭವಾಗಿ ದರ್ಶನ ಸಿಗೋ ಥರ ಕಾಣ್ತಾ ಇಲ್ಲ. ಮೇಷ್ಟ್ರಮ್ಮನೆ ಹೇಳಿಲ್ವೇನೋ, 10 ವರ್ಷದಿಂದ ದೇವಸ್ಥಾನದ ಬಾಗ್ಲು ಹಾಕಿದೆ. ಅಮ್ಮನವ್ರಿಗೆ ಅಭಿಷೇಕ ಇಲ್ಲ, ಅಲಂಕಾರ ಇಲ್ಲ, ಪೂಜೆ ಇಲ್ಲ, ಗಂಟೆ ಜಾಗಟೆ ಸದ್ದಿಲ್ಲ ಅಂತ. ಅವರೇ ಹೀಗೆ ಹೇಳಿರುವಾಗ ಯೋಚನೆ ಮಾಡು. ಎಲ್ಲ ಸಂಪ್ರದಾಯಗಳನ್ನ ಆಚರಣೆಗಳನ್ನೆಲ್ಲ ಬದಿಗಿತ್ತು ದೇವಸ್ಥಾನದ ಬಾಗ್ಲು ಹಾಕಿದ್ದಾರೆ ಅಂದರೆ ಇಲ್ಲೇನೋ ದೊಡ್ಡ ಅನಾಹುತನೇ ನಡೆದಿದೆ ಕಣೋ. ಅದೇ ಏನು ಅಂತ ಗೊತ್ತಾಗ್ತಾ ಇಲ್ವಲ್ಲೇ. ಸಮಸ್ಯೆ ಏನು ಅಂತ ಗೊತ್ತಾಗದೆ ಪರಿಹಾರ ಕಂಡ್ಕೊಳ್ಳೋದಾದ್ರೂ ಹೇಗೆ? ಬಾಗಿಲು ತೆಗೆಸಿ ದರ್ಶನ ಮಾಡೋದಾದ್ರೂ ಹೇಗೆ? ಈ ಕೆಲಸ ನಮ್ಮ ಕೈಯಿಂದ ಸಾಧ್ಯನಾ? ಸಾಧ್ಯ ಕಣೋ, ನಮ್ಮ ಕೈಯಿಂದ ಸಾಧ್ಯ ಅನ್ನೋದಕ್ಕೇನೆ ಮೇಷ್ಟ್ರಮ್ಮ ನಮ್ಮನ್ನ ಇಲ್ಲಿಗೆ ಕಳಿಸಿರೋದು. ಸಮಸ್ಯೆ ಚಿಕ್ಕದಾಗಿದ್ದಿದ್ರೆ ಯಾರು ಬೇಕಾದರೂ ಅದನ್ನು ಪರಿಹಾರ ಮಾಡ್ಬೋದಾಗಿತ್ತಲ್ವಾ? ನಾವೇ ಯಾಕೆ ಬೇಕಿತ್ತು? ಅದು ನಿಜಾನೇ. ಸಮಸ್ಯೆ ಏನು ಅಂತ ತಿಳ್ಕೊಳ್ಳೋದು ಹೇಗೆ? ಈ ಊರ್ನವ್ರನ್ನೇ ಯಾರನ್ನಾದ್ರೂ ಕೇಳೋಣ, ಯಾಕೆ ದರ್ಶನ ಸಿಗ್ತಿಲ್ಲ, ಅಮ್ಮನವ್ರಿಗೆ ಯಾಕೆ ಪೂಜೆ ನಡೀತಿಲ್ಲ, ಯಾಕೆ ಬಾಗಿಲು ಮುಚ್ಚಿದೆ ದೇವಸ್ಥಾನದ್ದು ಅಂತ ಹೇಳೇ ಹೇಳ್ತಾರೆ. ಆಮೇಲೆ ಸಮಸ್ಯೆಗೆ ಪರಿಹಾರ ಹುಡ್ಕೋಣ. ಸರಿ, ಯಾರನ್ನಾರು ಕೇಳೋಣ ನಡಿ. ಏನು ಹೇಳ್ತಿದ್ಯಾ ಸೂರ್ಯಾಂಶು? ಹೌದು ಗುರುಗಳೇ, ಅವರಿಬ್ರು ಹೋಗಿರೋದು ಸ್ವರ್ಣಪುರಿ ಕ್ಷೇತ್ರಕ್ಕೆ. ಅವ್ರಿಗೇನ್ ಕೆಲಸ ಅಲ್ಲಿ? ಅವರು ಕ್ಷೇತ್ರ ದರ್ಶನಕ್ಕೆ ಅಂತ ಹೋಗ್ತಿರೋದು ಆ ಕ್ಷೇತ್ರಕ್ಕೆ. ನೀನ್ ನೋಡಿದ್ರೆ ಸಮುದ್ರ ತಾನ ಮದುವೆ ಆಗುವಂತ ಪಟ್ಟು ಹಿಡ್ದಿದ್ಯಾ, ಅವ್ರು ನೋಡಿದ್ರೆ ಅಲ್ಲಿ ಹೋಗಿದ್ದಾರೆ. ಹೇಗೆ ಕಾಲ ಕೂಡು ಬಂತು ನೋಡಿ ಗುರುಗಳೇ. ಇಲ್ಲ, ನಾನು ಒಪ್ಪದ ಹೊರತು ಯಾವ ಕಾಲನೂ ಕೂಡ್ ಬರೋದಿಲ್ಲ. ಅವ್ರು ಯಾವ ಕ್ಷೇತ್ರಕ್ಕೂ ಹೋದ್ರು ಅಷ್ಟೇ. ಹಾಗಿದ್ರೆ ಶ್ರೀಚಕ್ರದ ಆಸೆನ ಬಿಟ್ಬಿಡಿ ಗುರುಗಳೇ. ಅದು ನನ್ನ ಮತ್ತು ವಿರೂಪಾಕ್ಷನ ಜನ್ಮ ಜನ್ಮಾಂತರದ ಕನಸು ಸೂರ್ಯಾಂಶು. ಅದನ್ನ ಹೇಗ್ ಬಿಡೋದಕ್ಕಾಗುತ್ತೆ? ನನ್ನ ಒಡ ಹುಟ್ಟಿದ ಅಕ್ಕನಿಗೆ ಅನ್ಯಾಯ ಆಗ್ತಿರೋದನ್ನ ನೋಡ್ಕೊಂಡು ನಾನು ಹೇಗ್ ಸುಮ್ನಿರ್ಲಿ ಗುರುಗಳೇ? ಪ್ರಶ್ನೆಗೆ ಪ್ರಶ್ನೆನೇ ಉತ್ತರ ಅಲ್ಲ ಸೂರ್ಯಾಂಶು. ಹಾಗಿದ್ರೆ ಅವಳ ಬದುಕನ್ನ ಊರವರೆಲ್ಲ ಪ್ರಶ್ನೆ ಮಾಡೋ ಅವಕಾಶ ಕೊಟ್ಟು ಬಂದಿದ್ದೀರಲ್ಲ, ನಡು ನೀರಲ್ಲಿ ಕೈ ಬಿಟ್ಟು ಬಂದಿದ್ದೀರಲ್ಲ, ಅದಕ್ಕೆ ಉತ್ತರ ಬೇಡವಾ ಗುರುಗಳೇ? ಹಳೆದನ್ನ ಕೆದಕ್ಬೇಡ ಸೂರ್ಯಾಂಶು. ಜಾಜಿ ಹಾಗೂ ಬಂಗಾರಿಗೆ ಕ್ಷೇತ್ರ ದರ್ಶನ ಮಾಡೋದಕ್ಕೆ ಬಿಡೋದಿಲ್ಲ ಅಂತ ತಾನೇ ನೀನು ವಿರೂಪಾಕ್ಷನಿಗೆ ಮಾತು ಕೊಟ್ಟು ಹೋಗಿದ್ದು. ಮತ್ತೆ ಯಾಕೆ ಬರಿಗೈಯಲ್ಲಿ ಹಿಂದಿರುಗಿದ್ದು ಸೂರ್ಯಾಂಶು? ಅವ್ರನ್ನ ಯಾಕೆ ಕರ್ಕೊಂಡು ಬಂದಿಲ್ಲ, ಅದಕ್ಕೆ ಉತ್ತರ ಕೊಡು. ಯಾಕಂದ್ರೆ ಅವ್ರು ಹೊರಟಿರೋದು ಸ್ವರ್ಣಪುರಿಗೆ. ಆ ಊರಿನ ಹೆಸರು ಕೇಳ್ತಿದ್ದಾಗೆ ನನ್ನ ಎದೆಯಲ್ಲಿ ಉರಿದ ಜ್ವಾಲಾಮುಖಿ ಅರಿವಿದ್ಯಾ ಗುರುಗಳೇ ನಿಮ್ಗೆ? ನಿಲ್ಸಿ, ಇಬ್ರು ನಿಲ್ಸಿ. ಏನ್ ಅನ್ಕೊಂಡಿದ್ರ ನಿಮಗೆ? ನೀವು ಆಗ್ಲಿಂದ ನೋಡ್ತಾ ಇದ್ದೀನಿ, ತಲೆ ಬುಡ ಇಲ್ದೆ ಕ್ಷೇತ್ರದ ಬಗ್ಗೆ ಮದುವೆ ಬಗ್ಗೆ ಮಾತಾಡ್ತಾ ಇದ್ರಲ್ಲ. ಶ್ರೀಚಕ್ರದ ಬಗ್ಗೆ ಕಾಳಜಿ ಇಲ್ವಾ ಕಡಿಕೆ ನಿನ್ಗೆ? ಶ್ರೀಚಕ್ರ ಬೇಡವಾ? ವಿರೂಪಾಕ್ಷ, ಅವರು ಹೋಗಿರೋದು ಸ್ವರ್ಣಪುರಿ ಕ್ಷೇತ್ರಕ್ಕೆ. ಸ್ವರ್ಣಪುರಿನೋ ಧರ್ಮಪುರಿನೋ ಅದನ್ನ ಕಟ್ಕೊಂಡು ನಿಮ್ಗೇನಾಗ್ಬೇಕಾಗಿದೆ? ಕ್ಷೇತ್ರದ ವಿಚಾರವಾಗಿ ನೀವಿಬ್ರು ಯಾಕೆ ಕಚ್ಚಾಡ್ತಾ ಇದ್ದೀರಿ? ಅದಕ್ಕೂ ನಿಮ್ಗೂ ಏನ್ ಸಂಬಂಧ? ನಿಮ್ಮನ್ನೇ ಕೇಳ್ತಾ ಇರೋದು ಮಾತಾಡಿ ಅಂತ. ನಾನು ಹೇಳಿದ್ದೇನು, ನೀವು ಮಾತಾಡ್ತಾ ಇರೋದೇನು? ಸೂರ್ಯಾಂಶು, ನಾನು ಏನು ಹೇಳಿದೆ ನಿನ್ಗೆ? ಜಾಜಿನ್ ತಡಿ, ಇಲ್ಲಿ ಕರ್ಕೊಂಬ, ಕಡಕಿನ ಮದುವೆ ಒಪ್ಪಿಸ್ತೀನಿ ಅಂತ ತಾನೇ ಹೇಳಿದ್ದು ನಾನು. ಆದ್ರೆ ನೀನೊಬ್ಬರೇ ಬಂದಿದ್ಯಾ, ಜಾಜಿನೇ ಇಲ್ಲ. ನಾನು ಆ ವಿಷಯದ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇದ್ರೆ ನೀವಿಬ್ರು ಆಕಾಶನೇ ತಲೆ ಮೇಲೆ ಕಳಚಿ ಬಿದ್ದವರಾಗೆ ಸ್ವರ್ಣಪುರಿ ಕ್ಷೇತ್ರದ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇದ್ರ, ಕಚ್ಚಾಡ್ತಾ ಇದ್ರ. ಅವ್ರು ಯಾವ ಕ್ಷೇತ್ರಕ್ಕಾದ್ರೂ ಹೋಗ್ಲಿ, ತಡೆಯೋದಷ್ಟೇ ನಿಮ್ಮ ಕೆಲಸ ಅಲ್ಲ. ಇಷ್ಟಕ್ಕೂ ಆ ಕ್ಷೇತ್ರದ ಬಗ್ಗೆ ಇಷ್ಟೊಂದು ಚರ್ಚೆ ಮಾಡ್ತಾ ಇದ್ರಲ್ಲ, ಅದಕ್ಕೂ ನಿಮ್ಗೂ ಏನ್ ಸಂಬಂಧ ಅಂತ ತಿಳ್ಕೊಬೋದಾ? ಮಾತಾಡ್ ಕಡ್ಕಿ, ಮಾತಾಡ್ ಸೂರ್ಯಾಂಶು. ನೀವಿಬ್ರು ಹೀಗೆ ಮೌನವಾಗಿದ್ದು ಬಿಟ್ರೆ ನಾನೇನು ಅಂತ ತಿಳ್ಕೊಳ್ಳಿ? ಮಾತಾಡಿ ಎಂದೆ, ಇಬ್ರಲ್ಲೊಬ್ರು ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ಲೋ ಬಂಗಾರಿ, ದೇವಸ್ಥಾನದ ಬಗ್ಗೆ ವಿಚಾರಿಸೋಣ ಅಂದ್ರೆ
ಇಲ್ಲಿ ಯಾರು ಜನನೇ ಕಾಣ್ತಿಲ್ವಲ್ಲೋ? ಬಹುಶಃ ಜನ ಸ್ವಯಂ ಪಾಕ ನೈವೇದ್ಯ ಇಡೋದಕ್ಕೆ ಮಾತ್ರ ಬರ್ತಾರೆ ಅನ್ಸುತ್ತೆ. ಅದು ಬಿಟ್ರೆ ಅಷ್ಟಾಗಿ ಯಾರೂ ಬರಲ್ಲ ಅನ್ಸುತ್ತೆ. ನಂಗೂ ಹಾಗೆ ಅನ್ನಿಸ್ತಿದೆ ಕಣೋ. ಜಾಜಿ ಅಲ್ಲಿ ನೋಡೆ. ಕಾಳಿ ಕಾಳಿ ಮಹಾಕಾಳಿ ಕಾಳಿಕೆ ಪಾಪಹಾರಿಣಿ ಬಾರೋ. ಧರ್ಮಮೋಕ್ಷಂ ಪ್ರದೇ ದೇವಿ ಗುಹ್ಯಕಾಳಿ ನಮಸ್ತುತೆ ಸಂಗ್ರಾಮೆ. ಯಾರು ನೀವು? ನಾವು ಚಕ್ರಾಪುರಿಯಿಂದ ಬಂದಿದ್ದೀವಿ ಅರ್ಚಕ್ರೆ. ನನ್ನ ಹೆಸರು ಜಾಜಿ ಅಂತ. ಇವನು ನನ್ನ ಗಂಡ ಬಂಗಾರಿ. ನಾವು ಲಕ್ಷ್ಮೀ ಭಗವತಿ ಅಮ್ಮನವ್ರ ದರ್ಶನ ಮಾಡೋದಕ್ಕೆ ಅಂತ ಬಂದಿದ್ದೀವಿ. ನೀವೇನೋ ಅಷ್ಟು ದೂರದಿಂದ ಬಂದಿದ್ದೀರಿ, ಆದರೆ ಅದು ಸಾಧ್ಯ ಇಲ್ಲ. ಇಲ್ಲಿ ನಿಮಗೆ ದರ್ಶನ ಸಿಗೋಲ್ಲ. ದೇವಸ್ಥಾನ ಮುಚ್ಚೋಗಿ 10 ವರ್ಷ ಆಯಿತು. ಈ ಕ್ಷೇತ್ರದ ಬಗ್ಗೆ ನಿಮಗೆ ಯಾರು ಹೇಳಲಿಲ್ವಾ? ಹೇಳಿದ್ರು, ನಮಗೂ ವಿಷಯ ಗೊತ್ತಿತ್ತು. 10 ವರ್ಷದಿಂದ ಇಲ್ಲಿ ಅಮ್ಮನವ್ರಿಗೆ ಯಾವುದೇ ರೀತಿಯಾದ ಪೂಜೆ ಸೇವೆ ನಡೀತಿಲ್ಲ ಅಂತ ತಿಳಿತು. ಅದು ಗೊತ್ತಿದ್ರು ಅಷ್ಟು ದೂರದಿಂದ ಇಲ್ಲಿಗೆ ಬಂದ್ರಾ? ಹೌದು ಅರ್ಚಕ್ರೆ, ಗೊತ್ತಿದ್ದು ಬಂದ್ವಿ. ದೈವಿ ಸಂಕಲ್ಪ ಅಂತ ನಮ್ಮೂರಿನ ಹಿರಿಯರು ಹೇಳಿದ್ರು. ಅದಕ್ಕೆ ಸೇವೆ ಕೊಟ್ಟು ಹೋಗೋಣ ಅಂತ ಬಂದ್ವಿ. ಆದರೆ ಈ ಊರಿನಲ್ಲಿ ನಮಗೆ ಯಾರೂ ಪರಿಚಿತರಿಲ್ಲ. ನೀವೇ ನಮಗೆ ದಾರಿ ತೋರಿಸ್ಬೇಕು. ಅದು ಸಾಧ್ಯ ಇಲ್ವಲ್ಲ ತಾಯಿ? ಹಾಗನ್ಬೇಡಿ, ನಮಗೊಂದು ಅವಕಾಶ ಮಾಡಿಕೊಡಿ. ಅವಕಾಶ ಮಾಡಿಕೊಡೋದಕ್ಕೆ ನಾನು ಯಾರಪ್ಪ? ನನ್ನ ಹತ್ರ ಅಧಿಕಾರ ಇಲ್ಲ. ನೀವು ಹಿರಿಯರು, ನಿಮ್ಮ ಮಾತಿಲ್ಲಿ ನಡೆಯುತ್ತೆ ಅನ್ಸತ್ತೆ. ದಯವಿಟ್ಟು ಇಲ್ಲ ಅನ್ಬೇಡಿ. ಹೇಳಿದ್ನಲ್ಲ ತಾಯಿ, ಇದು ಆಗ ಹೋಗೋದ ಕೆಲಸ. ನಿಮಗೆ ನಮ್ಮ ಊರಿನ ವಿಚಾರ ಸರಿಯಾಗಿ ಗೊತ್ತಿಲ್ಲ, ಅದಕ್ಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ. ನೀವು ನಿಮ್ಮ ಊರಿಗೆ ಹೊರಡಿ. ಇಲ್ಲ ಅರ್ಚಕ್ರೆ, ನಾವಿಲ್ಲಿ ಅಮ್ಮನವ್ರ ದರ್ಶನ ಮಾಡೋವರೆಗೂ ಹೋಗಲ್ಲ. ಆ ಆಸೆಗಳೆಲ್ಲ ಇಟ್ಕೋಬೇಡಿ, ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಯಾಕೆ ಹಾಗಂತೀರ ಅರ್ಚಕ್ರೆ? ಇಲ್ಲಿ ಏನ್ ಸಮಸ್ಯೆ ಅದನ್ನಾದ್ರೂ ಹೇಳಿ. ಅದನ್ನ ತಿಳ್ಕೊಂಡು ನೀವೇನಪ್ಪ ಮಾಡ್ತೀರಾ? ಇಲ್ಲಿ ದರ್ಶನ ಅಸಾಧ್ಯ, ಅಷ್ಟು ತಿಳ್ಕೊಂಡ್ರೆ ಸಾಕು. ನೀವು ನಿಮ್ಮೂರಿಗೆ ಹೊರಡಿ. ಇಲ್ಲ ಅರ್ಚಕ್ರೆ, ನಮಗ್ ದರ್ಶನ ಆಗ್ಲೇಬೇಕು. ನೀವ್ ನಮಗ್ ಸಹಾಯ ಮಾಡ್ಲೇಬೇಕು. ನೋಡಮ್ಮ ಜಾಜಿ, ಕೆಲವು ಆಯಾ ಊರಿನ ಸೂಕ್ಷ್ಮತೆಗಳಿರ್ತವೆ, ಅದನ್ನ ಪರವೂರ್ನವ್ರ ಮುಂದೆ ಬಿಟ್ಕೊಡಕ್ಕಾಗೋದಿಲ್ಲ. ಅಷ್ಟಕ್ಕೂ ನೀನಿನ್ನೂ ಚಿಕ್ಕವಳು, ಇವೆಲ್ಲ ನಿನಗರ್ಥ ಆಗೋದಿಲ್ಲ. ಮನುಷ್ಯ ಯಾವಾಗಲೂ ಆಗೋದ್ರ ಬಗ್ಗೆ ಮಾತ್ರ ಮಾತಾಡಬೇಕು, ಸಾಧ್ಯವಿಲ್ಲದಕ್ಕೆ ಆಸೆ ಪಡಬಾರದು. ಬೆಂಕಿ ಸುಡುತ್ತೆ, ಯಾಕೆ ಸುಡುತ್ತೆ ನೋಡೋಣ ಅಂತ ಕೈ ಹಾಕೋದಕ್ಕೆ ಹೋಗ್ಬಾರ್ದು. ಇಷ್ಟರ ಮೇಲೆ ನಿಮ್ಮಿಷ್ಟ. ಹಾಗಿದ್ರೆ ಈ ದೇವಸ್ಥಾನದ ಬಾಗಿಲು ತೆಗ್ಸೋದು, ಅಮ್ಮನವ್ರಿಗೆ ಸೇವೆ ಕೊಡೋದು ಬೆಂಕಿ ಅಂತ ಕೆಲ್ಸನ? ಅದು ನಮ್ಮನ್ನು ಸುಡುತ್ತಾ? ಖಂಡಿತ. ಬೆಂಕಿ ಜೊತೆ ಚಲ್ಲಾಟ ಸಲ್ಲದು, ಅದು ಪ್ರಾಣಕ್ಕೆ ಕುತ್ತು ತರುತ್ತೆ. ಹಾಗಾಗಿ ದುಸ್ಸಾಹಸಕ್ಕೆ ಕೈ ಹಾಕಬೇಡಿ, ಇಲ್ಲಿಂದ ಹೊರಟೋಗಿ. ಅಮ್ಮನವ್ರ ಸನ್ನಿಧಾನದಲ್ಲೇ ಪ್ರಾಣ ಹೋಗುತ್ತೆ ಅಂದ್ರೆ ಅದು ಆಗ್ಲಿ ಬಿಡಿ. ಯಾಕೆ ಮಾತಾಡ್ತಿಲ್ಲ ಅರ್ಚಕ್ರೆ? ಮಾತಾಡಿ. ಅಷ್ಟಕ್ಕೂ ನಾವೇನ್ ಕೇಳಬಾರ್ದನ್ ಕೇಳಿದ್ವಿ? ಅಮ್ಮನವ್ರ ಸೇವೆ ಶುರು ಮಾಡಿ ದೇವಸ್ಥಾನದ ಬಾಗ್ಲು ತೆಗೀರಿ ಅನ್ನೋದು ಅಷ್ಟು ದೊಡ್ಡ ಅಪರಾಧನ ಇಲ್ಲಿ? ಅದು ಅಪರಾಧ ಅಲ್ಲಮ್ಮ, ಈ ಸ್ವರ್ಣಪುರಿಯ ದುರಂತ. ಅವಳು ಬದುಕಿರೋವರೆಗೂ ದೇವಸ್ಥಾನದ ಬಾಗಿಲು ತೆಗೆಯೋದು, ಪೂಜೆ ನಡೆಯೋದು ಕನಸು. ಅವಳಂದ್ರೆ ಯಾರವಳು? ಅವಳೇ ಆ ರಾಕ್ಷಸಿ. ನಮ್ಮ ಊರನ್ನ ಅಂಧಕಾರಕ್ಕೆ ತಳ್ಳಿರೋಳು. ಅವಳಿಂದಾನೇ ನಮಗೆ ಈ ಸ್ಥಿತಿ ಬಂದಿದ್ದು. ಅವಳು ಬದುಕಿರೋವರೆಗೂ ಇಲ್ಲಿ ಯಾವ ಶುಭ ಕಾರ್ಯ ನಡೆಯೋದಿಲ್ಲ, ನಡೆಯೋದಕ್ಕೆ ಅವಳು ಬಿಡೋದಿಲ್ಲ. ಅಮ್ಮನವ್ರನ್ನೇ ಉಪವಾಸ ಬೀಳಿಸಿದ ಪಾಪಿ ಅವಳು. ಬಾಗಿಲು ತೆಗಿಯೋ ಹಾಗಿಲ್ಲ, ಪೂಜೆ ಮಾಡೋ ಹಾಗಿಲ್ಲ.
ಅಮ್ಮನವ್ರಿಗೆ ಅಭಿಷೇಕ ಮಾಡೋ ಹಾಗಿಲ್ಲ, ನೈವೇದ್ಯ ಕೊಡೋ ಹಾಗಿಲ್ಲ. ಅಂದ್ರೆ ಇದಕ್ಕೆಲ್ಲ ಅಡ್ಡಿಯಾಗಿರೋದು ಅವಳ ಒಬ್ಳು ಹೆಣ್ಣು ಮಗಳ? ಹೌದು. ಅವಳು ಅಂದ್ರೆ ಯಾರು? ಅವಳಿಗೂ ಈ ದೇವಸ್ಥಾನಕ್ಕೂ ಏನ್ ಸಂಬಂಧ? ಅವಳು ಯಾಕೆ ಬಾಗಿಲು ತೆಗೆಯೋದಕ್ಕೆ ಅಡ್ಡಿಪಡಿಸ್ತಾಳೆ? ಇಷ್ಟಕ್ಕೂ ನೀವ್ಯಾಕೆ ಅವಳ ಮಾತು ಕೇಳಬೇಕು?